ಅಂದ್ರೆ ನೀವೇನೇ ಕೇಳದಿದ್ರು ಅಜ್ಜಾರನ್ನ ಕೇಳಿದ್ರಿ. ಇಲ್ಲಿ ಅಜ್ಜಾರ ಸೇವಕರನ್ನ ಕೇಳಂಗಿಲ್ಲ. ಅಜ್ಜಾರ ಜೊತೆ ಯಾವ ತರ ಸೂಚನೆ ಕೊಡ್ತಾರೆ ಅವ್ರು? ಈ ತರ ಈಗ ನಮ್ಮ ಮನಸ್ಸಲ್ಲೇ ಮಾಡ್ಕೋಬಹುದು, ಇಲ್ಲ ಬಾಯ್ ಬಿಟ್ಟಾದ್ರೆ ಕೇಳ್ಕೋಬಹುದು. ಅಜ್ಜ ನಾವು ಏನೋ ಇಂತ ಕೆಲಸ ಮಾಡ್ತಾ ಇದ್ದೇನೆ, ಆಗ್ತತಿ ಇಲ್ಲ ಆಗ್ತತಿ ಅನ್ನೋದಾದ್ರೆ ನನಗೆ ಬಲಗಾಲ ಆಶೀರ್ವಾದ ಕೊಡು, ಆಗಲ್ಲ ಅಂದ್ರೆ ಎಡಗಾಲ ಆಶೀರ್ವಾದ ಕೊಡು. ಏನೋ ಮಕ್ಕಳ ಸಲುವಾಗಿ ಕೇಳ್ಕೊಂತಾರೆ, ಮದುವೆ ಸಲುವಾಗಿ ಕೇಳ್ಕೊಂತಾರೆ, ಬೋರಿನ ಪಾಯಿಂಟಿಗೆ ಕೇಳ್ಕೊಂತಾರೆ, ಏನೋ ಒಂದು ಉದ್ಯೋಗಕ್ಕೆ ಕೇಳ್ಕೊಂತಾರೆ, ಪ್ರತಿಯೊಂದಕ್ಕೂ ಕೇಳ್ಕೊಂತಾರೆ. ಅದು ಅಕ್ಕತಿ ಅನ್ನೋದಾದ್ರೆ ಅವರು ಪಾದ ಇಟ್ಟು ಆಶೀರ್ವಾದ ಮಾಡ್ತಾರೆ. ಆಗಲ್ಲ ಅನ್ನೋದಾದ್ರೆ ಮಾಡೋದಿಲ್ಲ. ಅವ್ರಿಗೆ ಒಂದು ಆರೋಗ್ಯ ಸಮಸ್ಯೆ ಇರುತ್ತೆ, ಇಲ್ಲ ಈ ಭೂತ ಚೇಷ್ಟೆಗಳು ಇಂಥ ಸಮಸ್ಯೆ ಇರುತ್ತೆ. ಅವರು ಕೆಲವೊಂದು ಆಸ್ಪತ್ರೆಗಳನ್ನೆಲ್ಲ ಅಡ್ಡಾಡಿ ಎಲ್ಲಿ ಬೇಕಲ್ಲಿ ಹೋಗಿರ್ತಾರೆ. ಆಸ್ಪತ್ರೆಯಲ್ಲಿ ಆರಾಮಾಗದಂತ ಬಂದು ಇಲ್ಲಿ ಅಜ್ಜನ ಆಶೀರ್ವಾದ ತಗೊಂಡು ಎಷ್ಟೋ ಜನ ಆರಾಮಾಗಿ ಹೋಗಿದ್ದಾರೆ. ಬಹಳ ದೂರದಿಂದನೂ ಭಕ್ತ ಆಗಮಿಸ್ತಾರೆ. ಮಕ್ಕಳಿಲ್ದಂತವ್ರು ಬಂದ್ರೆ ಅವ್ರಿಗೆ ಆಶೀರ್ವಾದ ಕೊಡ್ತಾರೆ. ಆಶೀರ್ವಾದ ಆದ್ಮೇಲೆ ಸೋಮವಾರ ಅಥವಾ ಗುರುವಾರ ಉಡಿ ತುಂಬ ಕಾರ್ಯಕ್ರಮ ಇರುತ್ತೆ ಇಲ್ಲಿ ಮಠದಲ್ಲಿ. ಪ್ರತಿ ಸೋಮವಾರ ಗುರುವಾರ ಅವ್ರಿಗೆ ಆಶೀರ್ವಾದ ಆದ್ಮೇಲೆ ಒಂದು ಉಡಿ ಲಿಸ್ಟ್ ಕೊಡ್ತಾರೆ ಅವ್ರಿಗೆ. ಆ ಪ್ರಕಾರ ಸೋಮವಾರ ಗುರುವಾರ ಬಂದು ಉಡಿ ತುಂಬಿಸ್ಕೊಂಡು ಹೋಗ್ರಿ ಅಂತಾರೆ. ಆ ಉಡಿ ತುಂಬಿಸ್ಕೊಂಡು ಹೋಗೋರ ಪೈಕಿ ಸುಮಾರು ಜನಕ್ಕೆ ಮಕ್ಕಳಾಗಿದ್ದಾವೆ. ಅದರಲ್ಲಿ ಎಷ್ಟೋ ಜನ ಆ ಮಕ್ಕಳಾದ ನಂತರ ಬಂದು ಇಲ್ಲಿ ತೊಟ್ಲ ಇಲ್ಲೇ ಕಟ್ಟಿ ತೊಟ್ಲ ಶಾಸ್ತ್ರನೂ ಆಮೇಲೆ ಮಗು ನಾಮಕರಣನೂ ಕೂಡ ಇಲ್ಲೇ ಮಾಡ್ಕೊಂಡು ಹೋಗಿದ್ದಾರೆ ಎಷ್ಟೋ ಜನ. ಇಲ್ಲಿ ಮಠದಲ್ಲಿ ಪ್ರತಿನಿತ್ಯನೂ ದಾಸೋಹ ನಡೀತ್ರಿ. ಪ್ರತಿ ದಿವಸನೂ ಬೆಳಿಗ್ಗೆ ರಾತ್ರಿ ಮಧ್ಯಾಹ್ನ ರಾತ್ರಿ 2 ಹೊತ್ತು ಬಂದಂತ ಭಕ್ತರಿಗೆ ಪ್ರಸಾದ ವ್ಯವಸ್ಥೆ ಇರುತ್ತೆ. ಅಮಾವಾಸ್ಯೆ ದಿವಸ ದೊಡ್ಡ ಪ್ರಮಾಣದಲ್ಲಿ ಸುಮಾರು 2 ರಿಂದ 3 ಸಾವಿರ ಜನ 5 ಸಾವಿರದವರೆಗೂ ಜನ ಭಕ್ತರು ಬರ್ತಿದ್ದಾರೆ. ಅಮಾವಾಸ್ಯೆ ದಿವಸ ದೊಡ್ಡ ಪ್ರಮಾಣದಲ್ಲಿ ಪ್ರಸಾದ ನಡೀತಾ ಇದೆ. ಇನ್ನೊಂದು ಕೇಳ್ಪಟ್ಟಿವ್ರಿ, ಅಜ್ಜಾರ ಆಶೀರ್ವಾದ ಮಾಡಮಟ ಯಾರು ಊಟ ಮಾಡಂಗಿಲ್ಲ. ಹೌದ್ರಿ, ಈಗ ಪ್ರಸಾದ ಆಗಿದೆ ರೀ. ಅಜ್ಜಾರು ಈಗೇನು ಅಭಿಷೇಕಕ್ಕೆ ಹೋಗಿದ್ದಾರೆ, ಅಲ್ಲಿಂದ ಬಂದು ಗಾಡಿ ಇಳಿದಾರೆ. ಅವರು ಸೀದಾ ಅವ್ರ ರೂಮಿಗೆ ಹೋಗೋದ್ರಿ. ಎಲ್ಲಿ ಯಾವ್ದೋ ಊರಿಗೆ ಹೋಗ್ಲಿ, ಎಲ್ಲಿಂದಾನೆ ಬರ್ಲಿ, ಗಾಡಿ ಇಳಿದಾರೆ ಸೀದಾ ಪ್ರಸಾದ ರೂಮಿಗೆ ಬಂದು ಪ್ರಸಾದಕ್ಕೆ ಆಶೀರ್ವಾದ ಮಾಡಿದ ನಂತರನ ಪ್ರಸಾದ ಪ್ರಾರಂಭ ಆಗುತ್ತೆ. ಅಮಾವಾಸ್ಯೆ ದಿವಸ ಗೋಧಿ ಪಾಯಸ, ಅನ್ನ ಸಾರು ಪ್ರಸಾದ ನಡೀತೆ. ದಿನಾನು ಅನ್ನ ಸಾರು ಪ್ರಸಾದ ಇರುತ್ತೆ. ಇದು ಕೂಡ ಲಿಂಗಮುದ್ರಿಕಲ್ರಿ. ಇದು ಈ ಮಠ ಕಟ್ಟುವಾಗ ಇದನ್ನ ಕಿತ್ತಿದ್ರು ನಾವು ಭಕ್ತರು, ನಾವ ಎಲ್ಲರೂ ಮಠದವ್ರು ಸೇರಿ ಕಿತ್ತಿದ್ವಿ. ಇದನ್ನ ಕಿತ್ತಾಗ ಇದನ್ನ ಯಾವ ಕಡೆ ಮುಖ ಮಾಡಿ ಪ್ರತಿಷ್ಠಾಪನೆ ಮಾಡ್ಬೇಕು ಅನ್ನೋದು ನಮಗೆ ಗೊತ್ತಾಗ್ಲಿಲ್ಲ. ನಾವು ಆ ಕಡೆ ಮುಖ ಮಾಡಿ ಪ್ರತಿಷ್ಠಾಪನೆ ಮಾಡಿದ್ವಿ. ಇದನ್ನ ಅಜ್ಜಾರು ಬಂದು ದುಡ್ಡು ಕೆಡವಿದ್ರು. ಅದನ್ನ ಯಾಕಪ್ಪ ದುಡ್ಡು ಕೆಡವುತ್ತಾರೆ ಅಂತ ಮತ್ತೆ ನಿಲ್ಲಿಸಿದ್ವಿ. ಮತ್ತು ಬಂದು ದುಡ್ಡು ಕೆಡವಿದ್ರಿ. ಆಮೇಲೆ ದುಡ್ಡು ಕೆಡವಿ ಬಂದು ಈ ಕಡೆ ಮುಖವಾಗಿ ನಿಲ್ಸ್ಕೊಂಡ್ರಿ. ಈ ಕಡೆಗೆ ನಿಲ್ಲಿಸಿದ ಮೇಲೆ ಮತ್ತೆ ಅದಕ್ಕೆ ಆಶೀರ್ವಾದ ಮಾಡಿ ನಿಲ್ಸಕ್ಕ ಅನುಮತಿ ಕೊಟ್ರು. ಈಗ ಮಠದ ಜಾಗ ಎಲ್ಲಿ ಮಠ ಇದೆ ಅನ್ನೋದನ್ನ ಕಾಲ್ ಕೆದರಿ ತೋರಿಸಿದ್ರು ಅಂತ. ಇದು ಮಠದ ಜಾಗ ಅಂತ ಹಿಂದಿನಿಂದಾನು ಹೇಳೋರಿ ಎಲ್ಲರೂ. ಆದ್ರೆ ಇಲ್ಲಿ ಕೆಲವು ಜನ ವಾಸವಾಗಿದ್ದಿದ್ರು, ಅವ್ರು ಬಿಡ್ತಿದ್ದಿಲ್ಲ. ಈ ಅಜ್ಜಾರ್ ಏನು ಹುಟ್ಟಿ ಇವರು ಒಂದು ಊರೊಳಗೆ ಭಿಕ್ಷಕ್ ಬಂದಾಗ ರಾತ್ರಿ 7 ಗಂಟೆಗೆ ಬಂದು ಈ ದೇವಸ್ಥಾನದ ಮುಂಭಾಗದಲ್ಲಿ ಎಲ್ಲಾ ಮುಳ್ಳು ಕಂಟಿಯೆಲ್ಲ ಬೆಳ್ಕೊಂಡು ತಿಪ್ಪಗುಂಡಿಯವನ್ನ ಹಾಕೊಂಡು ಹುಲ್ಬಣಿ ಎಲ್ಲ ಹಾಕಿದ್ರಿ. ಆ ಜಾಗದಾಗ ಬಂದು ಕಾಲ್ ಕೆದರಕತ್ರ. ಅವಾಗ ಎಲ್ಲರೂ ಕೇಳಿದ್ರು, ಮತ್ತೆ ಅಜ್ಜ ಇದು ಮಠದ ಜಾಗ ಅಂತ ಗೊತ್ತೈತಪ್ಪ, ಆದ್ರೆ ಇಲ್ಲಿದ್ದಾರೆ ಯಾರು ಬಿಡ್ತಾ ಇಲ್ಲ, ಮತ್ತೆ ಇದು ಹೌದು ಅನ್ನೋದಾದ್ರೆ ನಮ್ಗೆ ಏನಾದ್ರು ಒಂದು ಗುರುತು ತೋರಿಸ್ಬೇಕು ನೀನು ಅಂತೇಳಿ ಅಂದು ಗದಿಗೆ ಕಂಬಳಿ ಹಾಸಿದ್ರಿ. ಅಲ್ಲಿ ಗದಿಗೆ ಕಂಬಳಿ ಹಾಸಿದ ತಕ್ಷಣ ಈ ಮಠ ಯಾವ ಮುಖವಾಗಿ ಇದೆ ಆ ಮುಖವಾಗಿ ಅಜ್ಜರು ಅಲ್ಲಿ ಪೌಡಿಸಿದ ಮೇಲೆ ಇದು ಮಠದ ಜಾಗ ಅಂತ ಗೊತ್ತಾಯ್ತು. ನಿನ್ ಜಾಗ ಎಲ್ಲಿವರೆಗೆ ಐತಪ್ಪ ಅಂದಾಗ ಇದೇನು ಇದು ಸರೌಂಡ್ ಐತಲ್ರಿ, ಒಂದ್ ರೌಂಡ್ ಸುತ್ತಕ್ಕಂಬಂದ್ರಿ. ಅವ್ರು ಸುತ್ತಕ್ಕಂಡ್ ಬಂದ ಮೇಲೆ ಆಯಾ ಅದಕ್ಕೆ ಒತ್ತುವರಿ ಇದ್ದಂತ ಜನ ಇನ್ನೂ ಒಂದೊಂದು ಮಳ ನಮ್ದು ಹೆಚ್ಚಿಗೆ ಹೋಗ್ಲಪ್ಪ ಅಂತ ಹೇಳಿ ಬಿಟ್ಕೊಟ್ಟು ಸರ್ಕೊಂಡ್ರು. ಆಮೇಲೆ ಇದು ಮಠ ನಿರ್ಮಾಣ ಆಯ್ತು. ಅಂದ್ರೆ ನೀವೇನೇ ಕೇಳದಿದ್ರು ಅಜ್ಜಾರನ್ನ ಕೇಳಿದ್ರಿ. ಇಲ್ಲಿ ಅಜ್ಜಾರ ಸೇವಕರನ್ನ ಕೇಳಂಗಿಲ್ಲ. ಅಜ್ಜಾರ ಜೊತೆ ಯಾವ ತರ ಸೂಚನೆ ಕೊಡ್ತಾರೆ ಅವ್ರು? ಈ ತರ ಈಗ ನಮ್ಮ ಮನಸ್ಸಲ್ಲೇ ಮಾಡ್ಕೋಬಹುದು, ಇಲ್ಲ ಬಾಯ್ ಬಿಟ್ಟಾದ್ರೆ ಕೇಳ್ಕೋಬಹುದು. ಅಜ್ಜ ನಾವು ಏನೋ ಇಂತ ಕೆಲಸ ಮಾಡ್ತಾ ಇದ್ದೇನೆ, ಆಗ್ತತಿ ಇಲ್ಲ ಆಗ್ತತಿ ಅನ್ನೋದಾದ್ರೆ ನನಗೆ ಬಲಗಾಲ ಆಶೀರ್ವಾದ ಕೊಡು, ಆಗಲ್ಲ ಅಂದ್ರೆ ಎಡಗಾಲ ಆಶೀರ್ವಾದ ಕೊಡು. ಏನೋ ಮಕ್ಕಳ ಸಲುವಾಗಿ ಕೇಳ್ಕೊಂತಾರೆ, ಮದುವೆ ಸಲುವಾಗಿ ಕೇಳ್ಕೊಂತಾರೆ, ಬೋರಿನ ಪಾಯಿಂಟಿಗೆ ಕೇಳ್ಕೊಂತಾರೆ, ಏನೋ ಒಂದು ಉದ್ಯೋಗಕ್ಕೆ ಕೇಳ್ಕೊಂತಾರೆ, ಪ್ರತಿಯೊಂದಕ್ಕೂ ಕೇಳ್ಕೊಂತಾರೆ. ಅದು ಅಕ್ಕತಿ ಅನ್ನೋದಾದ್ರೆ ಅವರು ಪಾದ ಇಟ್ಟು ಆಶೀರ್ವಾದ ಮಾಡ್ತಾರೆ. ಆಗಲ್ಲ ಅನ್ನೋದಾದ್ರೆ ಮಾಡೋದಿಲ್ಲ. ಹೇಳ್ರಿ ಯಾವ ಊರ್ ಭಕ್ತರು? ಅಲ್ಲಿ ನಮ್ದೇನು ಒಬ್ಬ ಬೋರಿನ ಪಾಯಿಂಟ್. ನಿಮ್ಮ ಹೆಸರು ಹೇಳ್ರಿ? ಬಸವರಾಜಗೌಡ. ಯಾವ ರೀ? ಬಿಳಗಲಿ ಅಂತ. ಹ್ಞೂ ರೀ. ಸೊರಬ ತಾಲೂಕು. ಬೋರಿನ ಪಾಯಿಂಟ್ ಹೊಡ್ಸಿದ್ರೆ? ಬೋರಿನ ಪಾಯಿಂಟ್ ಇವರ ಇಟ್ಕೊಟ್ಟಿದ್ರು. ಹ್ಞೂ ರೀ. ಆಮೇಲೆ ಒಂದು ತಿಂಗಳು ನಾ ಅಡ್ಡಾಡ್ಸಿದ್ರು ನನಗೆ. ಹ್ಞೂ ರೀ. ಅದೇ ಒಂದು ತಿಂಗಳಿಗೆ 5ನೇ ಸಲಕ್ಕೆ ಬಲಗಾಲ ಇಟ್ಟು ಅವಾಗ ಬೋರ್ ಹೊಡ್ಸಿದ್ದೆ ನಾನು. ನೀರು ಬಿತ್ರಿ? ನೀರು ಬಿತ್ತ? ನೀರು ಎಷ್ಟು ಇಂಚ್ ಬಿತ್ರಿ? 3-4 ಇಂಚ್ ಬಿತ್ರಿ. ಅದ್ರಗಿಂತ ಮುಂಚೆ ಅಷ್ಟು ಬಿದ್ದಿದ್ದಿಲ್ಲ? ಇಲ್ಲ ನೀರು ಇದ್ದಿಲ್ಲ, ಬೋರ ಹೊಡ್ಸಿದ್ದಿಲ್ಲ. ಈ ಆಶೀರ್ವಾದ ಇದನ್ನ ಮಾಡಿ ಮ್ಯಾಕ ಮಣ್ಣು ನೆಕ್ಕಿದ ಮ್ಯಾಕ ಹೋಗಿ ಬೋರ್ ಹೊಡ್ಸಿದ್ದೆ ನಾನು. ಆಶೀರ್ವಾದ ಮಾಡಿ ಮ್ಯಾಕ ಅಷ್ಟ್ರ ಮೇಲೆ ಒಂದು ತಿಂಗಳಿಗೆ ಆಶೀರ್ವಾದ ಮಾಡಿದ್ರು ನನಗೆ. ಅಡ್ಡಾಡ್ಸಿದ್ರು ಬಿಡ್ರಿ. 5ನೇ ಸಲಕ್ಕೆ ಆಶೀರ್ವಾದ ಮಾಡಿದ್ರು, ಅವಾಗ ಬೋರ್ ಕೊಟ್ಟಿದ್ದೆ ನಮ್ಮ ಬೋರ್. ಹೌದನ್ರಿ? ಈಗ ಅದನ್ನ ಒಂದು ತೋಟ ಮಾಡಿದ್ದೇನೆ ಮತ್ತೆ. ಈಗ ಇವರು ಯಜಮಾನ್ರು ಹೇಳಿದ್ರಿ ಈ ಥರ ಬೋರ್ ಹೊಡ್ಸಿವಿ ಅಂತ ಹೇಳಿ. ಯಾವ ಊರಿಂದ ಬರ್ತಾರೆ ಇದು ಬೋರ್ ಪಾಯಿಂಟ್ ತೋರ್ಸಕ್ಕೆ? ಈ ಊರು ಅಂತ ಇಲ್ರಿ, ಈ ನಮ್ಮ ಸುತ್ತಮುತ್ತ ಭಾಗದ ಎಲ್ಲರಿಂದಾನು ಬರ್ತಾರೆ. ನಮ್ಮ ಕರ್ನಾಟಕ ರಾಜ್ಯ ಬಿಟ್ಟು ಔಟ್ ಆಫ್ ರಾಜ್ಯದಿಂದಾನು ಭಕ್ತರು ಬರ್ತಾ ಇದಾರೆ. ದಾಂಡೇಲಿ ಕಚ್ಕೊಂಡು ಬರ್ತಾರ್ರಿ. ಆಮೇಲೆ ಇಲ್ಲಿಂದ ಅಜ್ಜಾರು ಉಳ್ವಿ ಚನ್ನಬಸವೇಶ್ವರ ಮಠಕ್ಕೆ ಹೋಗಿ ಬಂದಿದ್ದಾರೆ.
ಕಲಬುರಗಿ ಶರಣ ಬಸಪ್ಪರ ಮಠಕ್ಕೆ ಹೋಗಿ ಬಂದಿದ್ದಾರೆ, ಮೈಸೂರಿಗೆ ಹೋಗಿ ಬಂದಿದ್ದಾರೆ, ಶಿವಮೊಗ್ಗ ಹೋಗಿ ಬಂದಿದ್ದಾರೆ, ಹುಬ್ಳಿ ಹೋಗಿ ಬಂದಿದ್ದಾರೆ. ಬಹಳ ದೂರದಿಂದನೂ ಭಕ್ತ ಆಗಮಿಸ್ತಾರೆ. ಮಕ್ಕಳಿಲ್ದಂತವ್ರು ಬಂದ್ರೆ ಅವ್ರಿಗೆ ಆಶೀರ್ವಾದ ಕೊಡ್ತಾರೆ. ಆಶೀರ್ವಾದ ಆದ್ಮೇಲೆ ಸೋಮವಾರ ಅಥವಾ ಗುರುವಾರ ಉಡಿ ತುಂಬ ಕಾರ್ಯಕ್ರಮ ಇರುತ್ತೆ ಇಲ್ಲಿ ಮಠದಲ್ಲಿ, ಪ್ರತಿ ಸೋಮವಾರ ಗುರುವಾರ. ಅವ್ರಿಗೆ ಆಶೀರ್ವಾದ ಆದ್ಮೇಲೆ ಒಂದು ಉಡಿ ಲಿಸ್ಟ್ ಕೊಡ್ತಾರೆ ಅವ್ರಿಗೆ. ಆ ಪ್ರಕಾರ ಸೋಮವಾರ ಗುರುವಾರ ಬಂದು ಉಡಿ ತುಂಬಿಸ್ಕೊಂಡು ಹೋಗ್ರಿ ಅಂತಾರೆ. ಆ ಉಡಿ ತುಂಬಿಸ್ಕೊಂಡು ಹೋಗೋರ ಪೈಕಿ ಸುಮಾರು ಜನಕ್ಕೆ ಮಕ್ಕಳಾಗಿದ್ದಾವೆ. ಅದರಲ್ಲಿ ಎಷ್ಟೋ ಜನ ಆ ಮಕ್ಕಳಾದ ನಂತರ ಬಂದು ಇಲ್ಲಿ ಇಲ್ಲೇ ಕಟ್ಟಿ ತೊಟ್ಲ ಶಾಸ್ತ್ರನೂ ಆಮೇಲೆ ಮಗು ನಾಮಕರಣನೂ ಕೂಡ ಇಲ್ಲೇ ಮಾಡ್ಕೊಂಡು ಹೋಗಿದ್ದಾರೆ. ಎಷ್ಟೋ ಜನ ಅವರ ಭಕ್ತರ ಒಂದು ತೊಟ್ಲನೂ ಕೊಟ್ಟಿದ್ದಾರೆ ಇಲ್ಲಿಗೆ. ಹೌದಾ, ತೋರಿಸ್ಬೋದ? ತೊಟ್ಲ ಇವೆಲ್ಲ ಧಾನ್ಯಗಳೇನ್ರಿ? ಇವೆಲ್ಲ ಧಾನ್ಯ ಭಕ್ತರು ಕೊಟ್ಟಿರೋ ಅವ್ರು ನೋಡ್ರಿ. ಇವರು ತಂದ್ರಿ ಈಗ ಎಲ್ಲ ಭಕ್ತರ ಅನ್ನ ಪ್ರಸಾದಕ್ಕೆ ಧಾನ್ಯ, ದವಸ ಧಾನ್ಯ ತಂದು ಕೊಡ್ತಾರೆ. ಎಲ್ಲ ಭಕ್ತ ಕೊಡ್ತಾರೆ? ಭಕ್ತರ ಕೊಟ್ಟಿದ್ರು. ಇದು ಧಾನ್ಯ ಕೊಟ್ಟಿದ್ರಿ. ಇದು ಅಂದ್ರೆ ಏನೇ ಅಡಿಗೆ ಸಾಮಾನು ಇದ್ರಿ? ಅಡಿಗೆ ಸಾಮಾನುಗಳೆಲ್ಲ ಇಲ್ಲಿ, ಪೂಜೆ ಸಾಮಾನು, ಅಡಿಗೆ ಸಾಮಾನುಗಳು. ಆಮೇಲೆ ಆರಾಮಿಲ್ದಂತ ಭಕ್ತರು ಇಲ್ಲಿ ಆಶೀರ್ವಾದ ಕೇಳ್ಕೊಂತಾರೆ ಅಜ್ಜಾರನ ಉಳಿಲಿಕ್ಕೆ. ಅವರು ಇಲ್ಲೇ ಉಳಿತಾರೆ. ಇನ್ನು ರೂಮಿನ ವ್ಯವಸ್ಥೆ, ಸಪರೇಟ್ ರೂಮಿನ ವ್ಯವಸ್ಥೆ ಮಾಡಿಲ್ಲ. ಈ ಹಾಲ್ನಲ್ಲೇ ಉಳಿತಾರೆ. ಇಲ್ಲಿ ಅಜ್ಜಾರ ಆಶೀರ್ವಾದ ತಗೊಂಡು 5 ದಿವಸ, 9 ದಿವಸ, 11 ದಿವಸ ನೀವು ಮಠದಲ್ಲಿ ಇರ್ಬೇಕು ಅಂತ ಹೇಳ್ತಾರೆ. ಆರಾಮಿಲ್ಲ ಅಂದ್ರೆ ಯಾವ ತರ ರೀ? ಅವ್ರಿಗೆ ಒಂದು ಆರೋಗ್ಯ ಸಮಸ್ಯೆ ಇರುತ್ತೆ, ಇಲ್ಲ ಈ ಭೂತ ಚೇಷ್ಟೆಗಳು ಇಂಥ ಸಮಸ್ಯೆ ಇರುತ್ತೆ. ಅವರು ಕೆಲವೊಂದು ಆಸ್ಪತ್ರೆಗಳನ್ನೆಲ್ಲ ಅಡ್ಡಾಡಿ ಎಲ್ಲಿ ಬೇಕಲ್ಲಿ ಹೋಗಿರ್ತಾರೆ. ಆಸ್ಪತ್ರೆಯಲ್ಲಿ ಆರಾಮಾಗದಂತ ಬಂದು ಇಲ್ಲಿ ಅಜ್ಜನ ಆಶೀರ್ವಾದ ತಗೊಂಡು ಎಷ್ಟೋ ಜನ ಆರಾಮಾಗಿ ಹೋಗಿದ್ದಾರೆ. ಈ ಭೂತ ಚೇಷ್ಟೆ ಇಂಥವೇನಿದ್ರು ಅವರು ಅಮಾವಾಸ್ಯೆಗೆ ಬಂದ್ರು ಅಂದ್ರೆ ಅಮಾವಾಸ್ಯೆಯಿಂದ ಹುಣಿತನ ಇಲ್ಲೇ ಇರ್ಬೇಕು ಅಂತ ಹೇಳಿ ಆಶೀರ್ವಾದ ಕೊಟ್ಟಿರ್ತಾರೆ. ಅವರೆಲ್ಲ ಇಲ್ಲೇ ಊಟ, ಪ್ರಸಾದ, ಸ್ನಾನಕ್ಕೆ ಎಲ್ಲ ಅನುಕೂಲ ಇದೆ, ಇಲ್ಲೇ ಉಳಿತಾರೆ. ಇನ್ನೇನು ಅವ್ರಿಗೆ ಪ್ರತ್ಯೇಕವಾಗಿ ಇರ್ಲಿಕ್ಕೆ ರೂಮಿನ ವ್ಯವಸ್ಥೆ ಒಂದಿಲ್ಲ. ಅದನ್ನ ಮುಂದೆ ಮಾಡುವ ನಿರೀಕ್ಷೆಯಲ್ಲಿ ಇದ್ದಾರೆ. ಮುಂದೆ ಮಾಡ್ಬೇಕ್ರಿ. ಹೇಳ್ರಿ, ನೀವು ಹೇಳ್ರಿ. 6 ತಿಂಗಳು ಇಲ್ಲೇ ಇರ್ತೀವಿ ನಾವು. ಯಾವ ಊರು ನಿಮ್ದು? ನಮ್ದು ಹಂಗಲ್ ಟೌನ್ ಜಕನಾಯಕ ಕೊಪ್ಪಳು. ಹೌದನ್ರಿ? ನಿಮ್ಮ ಹೆಸರು ರೀ? ಬೈಲಪ್ಪ ಹೋಗಾರ. ನೀವು ಇಲ್ಲಿ ಆರಾಮಿಲ್ದಂಗ ಇದ್ರಿ? ನಮ್ಮ ಮಗಳು ಇರ್ತೀರಿ. ಹೌದನ್ರಿ? ನಮ್ಮ ಮಗಳಕ್ಕಿಂದ ಇಲ್ಲೇ ಇರ್ರಿ 6 ತಿಂಗಳು. ಅವಾಗ್ಲಿಂದ ಇಲ್ಲೇ ನಡ್ಕೊಂತ. ಆಫೀಸ್ ರೂಮ್ ರೀ ಇದು. ಮಠದ ರಸೀದಿ ಬುಕ್ಗಳು, ಲೆಕ್ಕಪತ್ರಗಳನ್ನು ಕಾಲಿಡ್ಲಿಕ್ಕೆ ಮಾಡಿದ್ರು. ಇವೆಲ್ಲ ಲೆಕ್ಕಪತ್ರ ಅದ? ಸ್ವಲ್ಪ ಸೈಡ್ ಆಗ್ರಿ, ಸೈಡ್ ಆಗಿ. ಇವೆಲ್ಲ ಫೋಟೋಗಳೇನ್ರಿ? ಇವು ಇಲ್ಲಿದಾವಲ್ಲ? ಅವು ಇಲ್ಲಿ ಅಜ್ಜಾರ್ ಕಾರ್ಯಕ್ರಮಗಳು ಮಾಡಿದ್ದವ್ರಿ ಮಠದಲ್ಲಿ. ಪ್ರತಿ ವರ್ಷ ಜಾತ್ರೆ ಆಗುತ್ತಲ್ಲ, ಜಾತ್ರೆ ಕಾರ್ಯಕ್ರಮಗಳು ಅವೆಲ್ಲ ಮಾಡಿದ್ದ. ಯಾವಾಗ ಊಟಕ್ಕೆ ಅನ್ನ ಪ್ರಸಾದದ ಇದೆ ರೀ, ಇಲ್ಲಿಂದನೇ ಪ್ರಸಾದ ಕೊಡ್ತಾರೆ. ಯಾವ್ಯಾವ ನಡೀತೈತ್ರಿ ಇಲ್ಲಿ ಜಾತ್ರೆ? ಇಲ್ಲಿ ಪ್ರತಿ ವರ್ಷ ಜನವರಿ, ಫೆಬ್ರವರಿ ತಿಂಗಳಲ್ಲಿ ಜಾತ್ರೆ ನಡೀತೀರಿ. ಈ ವರ್ಷ ಜನವರಿ 28ನೇ ತಾರೀಕು ಜಾತ್ರೆ ಇದೆ. ಪ್ರತಿ ವರ್ಷನೂ ಈ ದಶಮಿ ತಿಥಿಗೆನ ಜಾತ್ರೆ ಮಾಡ್ತಾರೆ. ಆನಂತರ ಈ ದಸರಾದಲ್ಲಿ 9 ದಿವಸ ದೇವಿ ಪ್ರತಿಷ್ಠಾಪನೆ ಮಾಡಿ 9 ದಿವಸ ದೇವಿ ಪುರಾಣ, ದೇವಿ ಕಾರ್ಯಕ್ರಮನ ನಡೆಯುತ್ತೆ. ತೇರೇನ್ರ ಇದೆ ರೀ? ತೇರಿಲ್ರಿ, ಮುಂದಿನ ಇದರಲ್ಲಿ ಮಾಡ್ಬೇಕು ಅನ್ನೋ ಒಂದು ನಿರೀಕ್ಷೆ ಇದೆ. ತೇರೇನಿಲ್ಲ. ಈಗ ಹಂಗೆ ಅಜ್ಜಾರ್ ಜಾತ್ರೆಯನ್ನು ಮಾಡ್ತಾರೆ. ಯಾವ ತರ ನಡೀತೈತ್ರಿ? ಇಲ್ಲಿ ಬೆಳಗ್ಗೆ ಇಲ್ಲಿಂದ ಗಂಗಾ ಪೂಜೆಯನ್ನು ಮಾಡ್ಕೊಂಡು ಬೆಳಗ್ಗೆ 5 ಗಂಟೆಗೆ ವೀರಗಾಸೆ ಗುಗ್ಗಳದೊಂದಿಗೆ ಊರೆಲ್ಲ ಮೆರವಣಿಗೆ ಮಾಡ್ಕೊಂತ ಅಜ್ಜನವರು ಕರ್ತೃಗದ್ದಿಗೆ ಹೋಗ್ತಾರೆ. ಅಲ್ಲಿ ಹೋಗಿ ಅಲ್ಲಿ ಕರ್ತೃಗದ್ದಿಗೆ ರುದ್ರಾಭಿಷೇಕ, ಬಿಲ್ವಾರ್ಚನೆ, ಪೂಜೆ ನಡೆದು ಆಮೇಲೆ ಧ್ವಜಾರೋಹಣ ಕಾರ್ಯಕ್ರಮ ಆಗಿ ರುದ್ರಾಭಿಷೇಕ ಅದೆಲ್ಲ ಮುಗಿಯುತ್ತೆ. ಅದ ನಂತರ 11 ಗಂಟೆ ನಂತರ ವೇದಿಕೆ ಕಾರ್ಯಕ್ರಮ ನಡೆಯುತ್ತೆ. 5-6 ಜನ ಮಠಾಧೀಶರು ಬಂದಿರ್ತಾರೆ, ರಾಜಕಾರಣಿಗಳು ಬಂದಿರ್ತಾರೆ, ಎಲ್ಲ ಭಕ್ತಾದಿಗಳು ಬಂದಿರ್ತಾರೆ. ಅವ್ರಿಗೆಲ್ಲರಿಗೂ ದಾಸೋಹ ಪ್ರಸಾದದ ವ್ಯವಸ್ಥೆನೂ ಇರುತ್ತೆ. ಈ ರೀತಿ ಪ್ರತಿ ವರ್ಷನೂ ನಡೆಯುತ್ತೆ. ಮತ್ತು ಮಾರನೇ ದಿವಸ ಸಾಯಂಕಾಲ ಅಜ್ಜಾರು ಅಲ್ಲಿ ಕರ್ತೃಗದ್ದಿಗೆಯಿಂದ ಇಲ್ಲಿಗೆ ಮಹಿಳೆಯರ ಕುಂಭದೊಂದಿಗೆ ವಾದ್ಯ ವೈಭವಗಳ ಮೆರವಣಿಗೆಯೊಂದಿಗೆ ಊರೊಳಗೆ ಪ್ರವೇಶ ಮಾಡ್ತಾರೆ. ಅವತ್ತು ಕೂಡ ರಾತ್ರಿ ಎಲ್ಲರಿಗೂ ಪ್ರಸಾದ ಇರುತ್ತೆ. ಮತ್ತು ಮಾರನೇ ದಿವಸ ರಾತ್ರಿ 8 ಗಂಟೆಗೆ ಇಲ್ಲಿ ಶಾಲಾ ಮಕ್ಕಳಿಂದ ಮನೋರಂಜನೆ ಕಾರ್ಯಕ್ರಮಗಳು, ಇತರೆ ವಿವಿಧ ಕಾರ್ಯಕ್ರಮಗಳು ಕೂಡ ನಡೀತವೆ. ಈಗ ಅಜ್ಜರು ಬೇರೆ ಊರಿಗೆಲ್ಲ ಕರ್ಕೊಂಡು ಹೋಗ್ತಾರೆ ಭಕ್ತರು ಅಂತ ಕೇಳ್ಪಟ್ಟಿವ್ರಿ, ಅದ್ರ ಬಗ್ಗೆ ಹೇಳ್ರಿ. ಅಜ್ಜಾರು ಈಗ ಭಕ್ತರು ಕರ್ಕೊಂಡು ಹೋಗಕ್ ಬರ್ತಾರೆ ಅಂದ್ರೆ ನಾವಾಗೆ ಅಜ್ಜಾರನ್ನ ಯಾವ ಊರಿಗೂ ಕಳ್ಸಂಗಿಲ್ರಿ. ಅವರ ಭಕ್ತರು ಬಂದು ಭಿನ್ನ ಮಾಡ್ತಾರೆ. ಅಜ್ಜ ನಮ್ಮ ಊರಿಗೆ ನೀವು ಪಾದ ಪೂಜೆ ಬರ್ಬೇಕು. ವೈಯಕ್ತಿಕ ಮನಿ ಕರ್ಕೊಂಡು ಹೋಗೋರು ಬರ್ತಾರೆ, ಊರ್ ಹೊತ್ತಿಂದ ಕರ್ಕೊಂಡು ಹೋಗಕ್ಕೂ ಬರ್ತಾರೆ. ವೈಯಕ್ತಿಕ ಮನಿ ಕರ್ಕೊಂಡು ಹೋಗೋದಾದ್ರೆ ಆ ಮನೆಯವರು ಬಂದಿರ್ತಾರೆ. ಊರ್ ಹೊತ್ತಿಂದ ಆದ್ರೆ ಊರಿಂದ 5-6 ಜನ ಹಿರಿಯರು ಬಂದಿರ್ತಾರೆ. ಬಂದು ಅವರು ಅಜ್ಜಾರ ಆಶೀರ್ವಾದ ಕೇಳ್ತಾರೆ. ಆಶೀರ್ವಾದ ಒಂದೊಂದು ಟೈಮ್ ಕೊಡ್ತಾರೆ, ಒಂದೊಂದು ಟೈಮ್ ಕೊಡಲ್ಲ.
ಆಶೀರ್ವಾದ ಕೊಟ್ಟ ಮೇಲೆ ಇಲ್ಲಿ ಕಮಿಟಿಯವರು ಡೇಟ್ ನೋಡಿ ಹೇಳ್ತಾರೆ ಅವ್ರಿಗೆ ಇಂಥ ದಿವಸ ಬಂದು ನೀವು ಕರ್ಕೊಂಡು ಹೋಗ್ರಿ ಅಂತ. ಆ ಪ್ರಕಾರ ಈಗ ಮುಂಚೆ ವಾಹನ ಇದ್ದಿಲ್ಲ, ಅವರೇ ಟ್ರ್ಯಾಕ್ಟರ್ ಯಾವುದು ತೊಗೊಂಡು ಕರ್ಕೊಂಡು ಹೋಗಿದ್ರು. ಈಗ ಅಜ್ಜಾರಿಗಾಗಿನ ಸಂಚಾರಿ ವಾಹನದ ವ್ಯವಸ್ಥೆನೂ ಕೂಡ ಮಾಡಿದ್ದಾರೆ.